ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿಯವರು ಒಂದು ನಿಮಿಷ, ಬಹಳ ಬ್ಯುಸಿ ಆಗಿದ್ದೀರಲ್ಲ? ಮನೆ ಮದ್ವೆ ಅಲ್ವಾ, ಮಕ್ಕಳ ಖುಷಿ ನೋಡಿದ್ರೆ ಕಣ್ ತುಂಬಿದೆ. ನೀವು ದೊಡ್ಡ ಮನಸ್ಸು ಮಾಡಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ನಾನು ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಹಾಗೆ ನೀವು ದೊಡ್ಡ ಮನಸ್ಸು ಮಾಡಿ ನನ್ನೊಂದು ಕೆಲಸ ಮಾಡಿಕೊಟ್ರೆ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್. ಹೇಳಿ ಜನಾರ್ದನ್ ಅವರೇ, ಏನ್ ಮಾಡ್ಬೇಕು ಅಂತ? ನನ್ನ ಮಗಳು ಬಿಟ್ಟರೆ ನನಗೆ ಪ್ರಪಂಚನೇ ಇಲ್ಲ. ಅವಳಿಗೋಸ್ಕರ ನಾನು ಏನು ಬೇಕಾ ಮಾಡ್ತೀನಿ. ಅವಳು ಅಭಿನ ಇಷ್ಟಪಟ್ಲು, ನಾ ಇಲ್ಲ ಅಂತ ಹೇಳಕ್ಕಾಗ್ಲಿಲ್ಲ. ನನಗೆ ಎಷ್ಟೇ ಕೋಪ ಇದ್ರು, ಅವಮಾನ ಆಗಿದ್ರು, ಅವಳಿಗೋಸ್ಕರ ಈ ಮದುವೆ ಒಪ್ಕೊಂಡೆ. ಆದ್ರೆ ಈಗೆಲ್ಲ ಚೆನ್ನಾಗೇ ಆಗಿದೆಯಲ್ಲ ಜನಾರ್ದನ್ ಅವರೇ? ಇಲ್ಲ, ಅವಳು ಆ ಮನೆಗೆ ಬರ್ತಿದ್ದಾಗಲೇ ಅವಳು ನೆಮ್ಮದಿಯಿಂದ ಇರ್ತಾಳೆ ಅಂತ ಅನ್ನಿಸ್ತಿಲ್ಲ. ಯಾಕೆ ಹಾಗೆ ಅನ್ಕೋತೀರಾ ಜನಾರ್ದನ್ ಅವರೇ? ಅವಳನ್ನ ನನ್ನ ಸ್ವಂತ ಮಗಳ ಹಾಗೆ ನೋಡ್ಕೋತೀನಿ. ಅವಳಿಗೆ ಏನೇ ಸಮಸ್ಯೆ ಬರ್ದೇ ಇರೋ ಹಾಗೆ ಕಾಯೋ ಜವಾಬ್ದಾರಿ ನಂದು. ಇದೇ ಮಾತ? ಹಾ ಜನಾರ್ದನ್ ಅವರೇ. ನಿಮಗೆ ನನ್ನ ಮಗಳ ಮೇಲೆ ಅಷ್ಟೊಂದು ಕನ್ಸರ್ನ್ ಇದ್ರೆ ಈ ಮದುವೆ ಆದ ಮರುಕ್ಷಣನೇ ನೀವು ಮಾಯ ಆಗ್ಬೇಕು. ಮಾಯನ ಅಂದ್ರೆ? ಎಲ್ಲಿ ಹೋಗ್ತೀರಾ, ಎಷ್ಟು ದೂರ ಹೋಗ್ತೀರಾ ಅನ್ನೋದು ನೀವೇ ಡಿಸೈಡ್ ಮಾಡಿ. ಆದ್ರೆ ಮದುವೆ ಆದ ನೆಕ್ಸ್ಟ್ ಮಿನಿಟ್ ನೀವು ಯಾರ ಕಣ್ಗೂ ಕಾಣಿಸ್ಕೋಬಾರ್ದು, ಎಲ್ರಿಂದಾನು ದೂರ ಹೋಗ್ಬೇಕು. ಬ್ರೋ, ನೀನೇನ್ ಮಾಡ್ತಿದ್ಯಾ? ಏನಿಲ್ಲ, ಶಾಸ್ತ್ರ ಹೇಗೆ ನಡೆಯುತ್ತೆ ಅಂತ ನೋಡಕ್ ಬಂದಿದ್ದೀನಿ. ಓಹೋ, ಹೌದಾ? ಅಷ್ಟಕ್ಕೆ ಬಂದ್ಯಾ? ಹ್ಞೂ, ಮತ್ತೆ ನಾನೇನು ದೀಪಿಕಾ ನೋಡಕ್ ಬಂದೆ ಅನ್ಕೊಂಡ್ರಾ? ಈ ಶಾಸ್ತ್ರ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ಅವತ್ತು ನಿನಗೆ ಮಾಡಿಲ್ವಾ? ಅದು ಅವತ್ತು ಇದಿವತ್ತು. ಸುಮ್ಮನೆ ನೆಪ ಹೇಳ್ಬೇಡ. ನಿಂಗಿಲ್ಲಿ ನೋ ಎಂಟ್ರಿ. ನಡಿ ಹೋಗು. ಏನ್ ಹೇಳ್ತಾ ಇದ್ದೀರಾ ನೀವು? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ತಮಾಷೆ ಮಾಡ್ತಾ ಇದ್ದೀರಾ? ನಿಮ್ಮ ಹತ್ರ ಏನ್ರಿ ತಮಾಷೆ? ಎಲ್ಲ ಮರ್ತುಬಿಟ್ಟು ಈ ಮದುವೆಗೆ ಒಪ್ಕೊಂಡಿದ್ದೀನಿ ಅನ್ಕೊಂಡ್ರ? ನಮ್ಮ ಮನಸ್ಸಿನೊಳಗೆ ಎಂಥ ಬೆಂಕಿ ಉರಿತಿದೆ ಅಂತ ನಿಮಗೆ ಗೊತ್ತಿಲ್ಲ. ನನ್ನ ಮಗಳ ಮದುವೆ ದಿನ ನೀವಿಬ್ರು ಮದುವೆ ಆಗಿ ಬಂದ್ರಲ್ಲ, ಆ ಅವಮಾನನ ಅಷ್ಟು ಬೇಗ ಮರ್ತು ಬಿಟ್ಟೆ ಅನ್ಕೊಂಡ್ರ? ಅದ್ ಯಾರು ಬೇಕು ಅಂತಾನೆ ಮಾಡಿದ್ದಲ್ಲ ಅಲ್ವಾ? ನೋಡಿ, ಆ ವಿಷಯ ಮಾತಾಡೋದು ಬೇಡ. ಅವತ್ತಿಂದ ನನ್ನ ಮಗಳು ಎಷ್ಟು ಕಣ್ಣೀರು ಹಾಕಿದ್ಲು ಅಂತ ನನಗೆ ಗೊತ್ತು. ಅಷ್ಟೆಲ್ಲ ಹಿಂಸೆ ಕೊಟ್ಟಿರೋ ನಿಮ್ಮ ನೆರಳಲ್ಲಿ ನನ್ನ ಮಗಳು ಬದುಕಕ್ಕೆ ನಾನು ಸತ್ರು ಬಿಡಲ್ಲ. ನೀವು ಅವಳು ಕಣ್ಣು ಮುಂದೆ ಓಡಾಡುತ್ತಿದ್ರೆ ಅವಳಿಗೆ ಆ ದಿನಾನೇ ನೆನಪಾಗತ್ತೆ. ಇಷ್ಟಪಟ್ಟು ಹುಡುಗನ ಅವಳು ಮದುವೆ ಆದ್ರು ಅವಳು ನೆಮ್ಮದಿಯಿಂದ ಇಲ್ಲ ಅಂದ್ರೆ ಏನ್ ಪ್ರಯೋಜನ? ಅವಳಿಗೆ ಸ್ವಲ್ಪನೂ ನೋವಾಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ ಜನಾರ್ದನ್ ಅವರೇ. ಏನ್ರಿ ಹೇಳಿದ್ದನ್ನೇ ಹೇಳ್ತಿದ್ದೀರಲ್ಲ? ನನ್ನ ಮಗಳು ಆ ಮನೆಗೆ ಕಾಲಿಡಕ್ಕೆ ಮುಂಚೆ ನೀವು ಪರ್ಮನೆಂಟ್ ಆಗಿ ಆ ಮನೆಯಿಂದ ದೂರ ಹೊರಟೋಗ್ಬೇಕು, ಶಾಶ್ವತವಾಗಿ ದೂರ ಹೋಗ್ಬೇಕು. ಅಕಸ್ಮಾತ್ ಹೋಗಲ್ಲ ಅಂದ್ರೆ ಈ ಮದುವೆ ನಡೆಯಲ್ಲ. ನೀವೇ ಈ ಮದ್ವೆಗೆ ಒಪ್ಕೊಂಡು ಈಗೇನ್ ಹೇಳ್ತಾ ಇದ್ದೀರಾ? ಎಲ್ರು ಎಷ್ಟು ಸಂಭ್ರಮದಿಂದಿದ್ದಾರೆ. ಆ ಸಂಭ್ರಮಕ್ಕೆ ನಾನೇನು ಕಲ್ಲು ಹಾಕಲ್ಲ. ಅದು ಹಾಗೆ ಇರಬೇಕು ಅಂದ್ರೆ ನೀವೊಂದು ಚಿಕ್ಕ ತ್ಯಾಗ ಮಾಡಬೇಕು. ನೀವು ಮನಸ್ಸು ಮಾಡಿದ್ರೆ ಅಲ್ಲಿ ಎಲ್ಲರ ಮುಖದಲ್ಲಿರೋ ನಗು ಹಾಗೆ ಇರುತ್ತೆ. ಇಲ್ಲ ಅಂದ್ರೆ ಈಗಲೇ ಹೋಗಿ ಮದುವೆ ನಿಲ್ಲಿಸಿ ಅಂತ ನಾನು ಹೇಳ್ತೀನಿ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ಅಂದ್ರೆ ನೀವು ನನ್ನ ಕಂಡೀಷನ್ ಒಪ್ಕೊಂಡಿದ್ದೀರಾ? ಅಲ್ಲ, ನಾನು ಇಲ್ಲಿ ಇರಬಾರ್ದು ಅಂದ್ರೆ ಎಲ್ಲಿ ಹೋಗ್ಬೇಕು? ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಇಲ್ಲೇ ಎಲ್ಲೋ ಹತ್ರನೋ ಎಲ್ರಿಗೂ ಗೊತ್ತಿರೋ ಜಾಗನೋ ನಿಮ್ಮ ಮಾವನ ಮನೆನೋ
ಅಲ್ಲೆಲ್ಲೂ ಹೋಗ್ಬಾರ್ದು. ಯಾರು ಹುಡ್ಕೊಂಡ್ ಬರ್ದೇ ಇರೋ ಜಾಗಕ್ಕೆ ನೀವು ಹೋಗ್ಬೇಕು. ಯಾರ ಕಣ್ಗೂ ನೀವು ಬೀಳ್ಬಾರ್ದು. ನನಗೊಬ್ಳೆ ಎಲ್ಲೂ ಹೋಗಿದ್ ಗೊತ್ತಿಲ್ಲ. ಹೀಗಿದ್ದಕ್ಕಿದ್ದಾಗೆ ನೀವು ನನ್ನ ಕಂಡೀಷನ್ ಒಪ್ಕೊಂಡು ಮಾತು ಕೊಡದೆ ಹೋದ್ರೆ ನಿಮ್ಮ ಸಂತೋಷನೇ ಮುಖ್ಯ ಅಂತ ಆಗತ್ತೆ. ಅದು ಹೌದು ಅಂತ ಆದ್ರೆ ಈಗಲೇ ಹೇಳಿ, ಮದುವೆ ನಿಲ್ಲಿಸ್ಬಿಡ್ತೀನಿ. ಒಂದ್ ನಿಮಿಷ, ಇವ್ರೊಬ್ರು ಬಂದ್ರಲ್ಲ, ಇವರು ಹಚ್ಬಿಡಿ. ನೀನಾ? ಕಳ್ಳ ಬ್ರೋ, ಚೀಟಿಂಗ್ ಮಾಡ್ತಿದ್ಯಾ? ಏನ್ ನಿನ್ ಕತೆ? ತಮ್ಮ, ಎಷ್ಟ್ ಕೆಟ್ಟಾಗ್ ಸೀರೆ ಉಟ್ಟಿದ್ಯಾ. ನನಗ್ ಹೇಳಿದ್ರೆ ನಾನೇ ಉಟ್ತಿರ್ಲಿಲ್ವಾ? ಅಭಿ, ಈಗ ಎದ್ದು ಹೋಗ್ತೀಯಾ ಅಥವಾ ನೆಂಟ್ರನ್ನೆಲ್ಲ ಇಲ್ಲೇ ಕರೆಸ್ಲಾ? ಒಂದೇ ಒಂದ್ಸಲಿ ಹಚ್ಬಿಟ್ಟು ಹೋಗ್ಬಿಡ್ತೀನಿ. ನಿಮ್ಮ ಅಣ್ಣನ್ ಕರಿತೀನಿ ಈಗ. ಓಹೋ, ನನ್ನ ಮುದ್ದಿನ ಸೊಸೆಗೆ ನಾನು ಅರ್ಶನ ಹಚ್ಚಬೇಕು. ಅರ್ಶನ ಹಚ್ಕೊಳ್ಳೋಳು ಬೆಂಕಿನೂ ಹಚ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂದ್ಸಲ ಉಫ್ ಅಂದರೆ ಈ ದೀಪ ಆರು ಹೋಗುತ್ತೆ. ಆದರೆ ನನ್ನ ಹೊಟ್ಟೆಲಿರೋ ಈ ಬೆಂಕಿ ಆರೋಕ್ಕೆ ಜೀವಮಾನ ಸಾಕಾಗಲ್ಲ. ಆ ಬೆಂಕಿಲಿ ಎಷ್ಟೋ ಜನರನ್ನ ಸುಡೋದು ಬಾಕಿ ಇದೆ. ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಪೂರ್ಣಿ, ಅಭಿಗೆ ಅರ್ಶನ ಶಾಸ್ತ್ರಕ್ಕೆ ರೆಡಿ ಮಾಡಬೇಕು, ಬರ್ತೀಯಾ? ಒಂದ್ ನಿಮಿಷ, ತುಳಸಿ ಅಮ್ಮನೆ ಅರ್ಶನ ಹಚ್ಚಿಲ್ವಲ್ಲ? ಹೌದಾ? ಇರು, ನೋಡ್ಕೊಂಡ್ಬರ್ತೇನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.